ಎಲ್ರಿಗೂ ನಮಸ್ಕಾರ. ನಾನು ಗೀತಾ. ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಶೇರ್ ಮಾಡಿರುವಂಥ ರೆಸಿಪಿಗಳನ್ನು ತುಂಬ ಜನ ಟ್ರೈ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಬಂತು ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಅದರಲ್ಲಿ ಕೆಲವು ಜನ ನನ್ನ ರೆಸಿಪಿನ ಟ್ರೈ ಮಾಡಿಬಿಟ್ಟು ಅದ್ರ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಜನ ವಾಟ್ಸಪ್ ಕೂಡ ಮಾಡ್ತಾ ಇದ್ದಾರೆ. ಆ ಎಲ್ಲ ಕಮೆಂಟ್ಗಳನ್ನು, ಫೋಟೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ಮೊದಲನೇದಾಗಿ ಬೀದರ್ನಿಂದ ಶೋಭಾ ಸ್ವಾಮಿ ಅವರು ನಿಪ್ಪಟ್ಟು ರೆಸಿಪಿನ ಟ್ರೈ ಮಾಡಿಬಿಟ್ಟು ಫೋಟೋ ಕಳಿಸಿದ್ದಾರೆ. ಇವರು ನಮ್ಮ ಚಾನಲಿನ ರೆಗ್ಯುಲರ್ ವ್ಯೂವರ್ಸು. ಯಾವಾಗಲೂ ನಮ್ಮ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಆಂಧ್ರ ಪ್ರದೇಶದಿಂದ ಸಂಧ್ಯಾ ಅವರು ಖಾರದ ಚಪಾತಿ, ಜೋಳದ ಅಂಬ್ಲಿ, ಖಾರದ ವಡಿ, ಜೋಳದ ನುಚ್ಚಿನ ಮಸಾಲೆ ಇಡ್ಲಿ ಮತ್ತು ಹಸಿ ಖಾರದ ರೆಸಿಪಿಗಳನ್ನು ಟ್ರೈ ಮಾಡಿಬಿಟ್ಟು ಫೋಟೋ ತೆಗೆದು ರೆಸಿಪಿಯ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಇವರು ಕೂಡ ನಮ್ಮ ಚಾನಲಿನ ರೆಗ್ಯುಲರ್ ವ್ಯೂವರ್ಸು. ಯಾವಾಗಲೂ ಎಲ್ಲ ವಿಡಿಯೋಗಳನ್ನು ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಅವತ್ತೇ ಆ ರೆಸಿಪಿಗಳನ್ನು ಟ್ರೈ ಮಾಡಿಬಿಟ್ಟು ಫೋಟೋನ ಶೇರ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನೆಕ್ಸ್ಟ್ ಇವಾಗ ಮೈಸೂರಿನಿಂದ ಲಾವಣ್ಯ ಅವರು ಬೇಸನ್ ಉಂಡಿ ಮತ್ತು ಅಂಟಿನುಂಡಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ಫೋಟೋನ ಶೇರ್ ಮಾಡಿದ್ದಾರೆ. ಎರಡು ಉಂಡೆಗಳು ತುಂಬಾ ಚೆನ್ನಾಗಿ ಬಂತು. ನಮ್ಮ ಆಫೀಸಲ್ಲಿ ನಮ್ಮ ಕೊಲೀಗ್ಸ್ಗೆಲ್ಲ ಅದನ್ನು ಶೇರ್ ಮಾಡಿದ್ದೆ, ಅವರು ಕೂಡ ಇಷ್ಟಪಟ್ಟರು ಅಂತ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಇವಾಗ ಬಾಗಲಕೋಟೆಯಿಂದ ಉಮಾದೇವಿ. ಇವರು ಸ್ಕೂಲ್ ಟೀಚರ್. ಸ್ಕೂಲ್ ಹೆಸರು ಸಮೃದ್ಧಿ ಗುರುಕುಲ್ ಅಂತ. ಇವರು ಯಾವಾಗಲೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ ಮತ್ತು ರೆಸಿಪಿಗಳನ್ನು ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇವ್ರ ಕಲೀಗ್ಸ್ ಆದಂಥ ಶಿಲ್ಪಾ ಟೀಚರ್ ಮತ್ತು ಭಾರತಿ ಟೀಚರ್ ಕೂಡ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಈ ಸ್ಕೂಲಲ್ಲಿರುವಂಥ ಎಲ್ಲ ಟೀಚರ್ಗಳು ಯಾವಾಗಲೂ ನಮ್ಮ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸಮೃದ್ಧಿ ಗುರುಕುಲ್ ಸ್ಕೂಲಿನ ಪ್ರತಿಯೊಂದು ಟೀಚರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟು ಬೆಂಗಳೂರಿನಿಂದ ದೀಪ್ತಿ ಅವರು ಜೋಳದ ಹಿಟ್ಟಿನ ದಿಢೀರ್ ಇಡ್ಲಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ಫೋಟೋನ ಶೇರ್ ಮಾಡಿದ್ದಾರೆ. ಇವರು ಕೂಡ ನಮ್ಮ ಎಲ್ಲ ರೆಸಿಪಿಗಳನ್ನು ನೋಡ್ತಾ ಇರ್ತಾರೆ, ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ದೀಪ್ತಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಮತ್ತು ಮೈಸೂರಿನಿಂದ ವಿದ್ಯಾ ಅವರು ಟೊಮೆಟೊ ಕಾಯಿ ಚಟ್ನಿ ರೆಸಿಪಿ ಮತ್ತು ಪಡ್ ರೆಸಿಪಿಗಳನ್ನು ಟ್ರೈ ಮಾಡಿದ್ದಾರೆ. ಅವರು ಕೂಡ ಫೋಟೋನ ಶೇರ್ ಮಾಡಿದ್ದಾರೆ. ಅವ್ರ ಮಗಳಿಗೆ ಪಡ್ಡು ತುಂಬ ಇಷ್ಟ ಆಯ್ತಂತೆ ಮತ್ತು ಎಲ್ಲ ರೆಸಿಪಿಗಳು ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ಯಾವಾಗಲೂ ನಮ್ಮೆಲ್ಲ ರೆಸಿಪಿಗಳನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ರೆಸಿಪಿಗಳನ್ನು ನೋಡ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ ಮತ್ತು ರೆಸಿಪಿಗಳನ್ನು ಟ್ರೈ ಕೂಡ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ವಿದ್ಯಾ. ಇದೇ ರೀತಿ ನೀವು ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ವರ್ಷಾ ಭಾಸ್ಕರ್ ಅವರು ಘಟಪ್ರಭಾದಿಂದ ಫೋಟೋನ ಶೇರ್ ಮಾಡಿದ್ದಾರೆ. ಮೆಂತೆ ಮೊಳಕೆ ಕಾಳಿನ ಗೊಜ್ಜು ರೆಸಿಪಿನ ಅವರು ಟ್ರೈ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಇವರು ಕೂಡ ಅಷ್ಟೇ ನಮ್ಮ ರೆಗ್ಯುಲರ್ ವ್ಯೂವರ್ಸ್. ಯಾವಾಗಲೂ ನಮ್ಮ ರೆಸಿಪಿಗಳನ್ನು ನೋಡ್ತಾ ಇರ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ವರ್ಷ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಕಮೆಂಟ್ ಮತ್ತು ರೆಸಿಪಿಯ ಫೋಟೋಗಳನ್ನು ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ನೀವು ಕೂಡ ಯಾರಾದರೂ ನನ್ನ ರೆಸಿಪಿಗಳನ್ನು ಟ್ರೈ ಮಾಡಿದರೆ ರೆಸಿಪಿಯ ಫೋಟೋ ತೆಗೆದು ನಿಮ್ಮ ಮತ್ತು ನಿಮ್ಮ ಊರಿನ ಹೆಸರನ್ನು ಬರೆದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡಿ. ನೀವು ನನಗೆ ವಾಟ್ಸಪ್ ಕೂಡ ಮಾಡ್ಬೋದು. ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಇಲ್ಲಿವರೆಗೂ ನೀವು ನಮಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿರ್ಲಿಲ್ಲ ಅಂದರೆ ಇವತ್ತೇ ಪ್ಲೀಸ್ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ ಪಾಕಶ್ರಿಂಗಾರನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರಿದೆ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.